ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಾರಾಧನೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ದು ಶಿವನಿಗೆ ಪೂಜೆ ಅಭಿಷೇಕ ಎಲ್ಲ ಮಾಡಿಕೊಂಡೆ. ಯಾವ ರೀತಿ ಮಾಡಿಕೊಂಡೆ ಮತ್ತು ತೆಂಗಿನಕಾಯಿ ದೀಪಾರಾಧನೆ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ. ನಾನು ಬೆಳಗ್ಗೆ ಕರೆಕ್ಟಾಗಿ 3 ಗಂಟೆಗೆ ಎದ್ದೆ. ಸೊ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಬರೋಷ್ಟರಲ್ಲಿ ಆಲ್ರೆಡಿ 10 ನಿಮಿಷ ಕಳೆದೇ ಹೋಗಿತ್ತು. ಸೊ ದೇವ್ರ ಮನೆ ಕೂಡ ನಿನ್ನೆ ಪೂಜೆ ಮಾಡಿದ ಹಾಗೆ ಇತ್ತು. ಇನ್ನು ನಾನು ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನ ಹಾಕಿ ನಾನು ಯಾವಾಗಲೂ ಮನೆಯನ್ನು ಒರೆಸ್ತಾ ಇರ್ತೀನಿ. ಯಾಕೆಂತಂದರೆ ನೆಗೆಟಿವ್ ಎನರ್ಜಿ ತುಂಬ ಬೇಗ ಕಡಿಮೆ ಆಗ್ತಾ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ತುಂಬ ಜನ ಇದನ್ನು ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಮಾಡ್ತೀನಿ. ನನಗೂ ಸ್ವಲ್ಪ ಚೆನ್ನಾಗಿದೆ, ರಿಸಲ್ಟ್ನ ಕೊಟ್ಟಿದೆ ಅಂತಲೇ ಹೇಳಬಹುದು. ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಇವತ್ತು ಶಿವಾರಾಧನೆಯನ್ನು ಮಾಡ್ಕೊಳ್ಳೋಣ, ಅಭಿಷೇಕ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ತುಂಬ ದಿನ ಆಗಿತ್ತು ಶಿವನಿಗೆ ಅಭಿಷೇಕ ಮಾಡಿ. ಸೊ ಬೆಳಗ್ಗೆ ಬೇಗ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇಷ್ಟೇ ಬೇಗ ಇದ್ದರೂ ಇಷ್ಟು ಬೇಗ ಕೆಲಸ ಮುಗಿದ್ರು ಕೂಡ ಪೂಜೆ ಮಾಡೋಷ್ಟರಲ್ಲಿ ಆಲ್ರೆಡಿ 6 ಗಂಟೆ ಕಂಪ್ಲೀಟ್ ಆಗೋಷ್ಟರಲ್ಲಿ 6 ಗಂಟೆನೇ ಆಗೋಗ್ಬಿಟ್ಟಿತ್ತು. ಸೊ ಬೇಗ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಾಡ್ಕೋತಾ ಇದ್ದೀನಿ. ಇನ್ನು ಸಂಡೇನೇ ಕ್ಲೀನ್ ಮಾಡ್ಕೋಬೋದು ಮನೆಯೆಲ್ಲ, ಯಾಕಂದರೆ ಮನೆಯಲ್ಲಿ ನಾವು ನಾನ್ ವೆಜ್ ಎಲ್ಲ ಏನೂ ಮಾಡೋದಿಲ್ಲ. ಸಂಡೇನೇ ಮನೆಯೆಲ್ಲ ಒರೆಸಿ ಇಟ್ಕೊಂಡ್ರು ನನಗೆ ಇಷ್ಟ ಆಗಲ್ಲ. ನನಗೆ ವೀಕ್ ಫಸ್ಟ್ ಡೇ ಮಂಡೇ ಮನೆಯನ್ನು ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಒರೆಸ್ಕೊಂಡ್ರೆ ಸಮಾಧಾನ. ಇಲ್ಲಾಂತಂದರೆ ನಾನು ಮತ್ತೊಂದು ಸರಿ ಮನೆಯನ್ನು ಒರೆಸ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಸೋಮವಾರ ಬೆಳಗ್ಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಸೊ ಮನೆಯಲ್ಲೇ ಒರೆಸ್ಕೊಂಡಿದ್ದಾಯಿತು. ಇನ್ನು ಹುರ್ಲಿ ಬೌಲ್ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಶ್ರೀನಿವಾಸನ ಫೋಟೋ ಇಟ್ಟಿದ್ದೀನಿ, ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಫೋಟೋ ಇಟ್ಟಿದ್ದೀನಿ. ಸೊ ಅವ್ರಿಗೋಸ್ಕರ ಈ ಒಂದು ಹೂವಿನ ಡೆಕೋರೇಷನ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಮೈಂಡ್ಗೆ ಮತ್ತು ಮನಸ್ಸಿಗೆ ಒಂದು ಒಳ್ಳೆ ಪೀಸ್ಫುಲ್ಲಾಗಿ ರಿಲ್ಯಾಕ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ನನಗೆ ಇಷ್ಟ. ಸೊ ಮನೇಲಿ ಈ ಥರ ಮಾಡ್ಕೊಳೋದು ಯಾವಾಗ್ಲೂ. ಸೊ ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಈಗ ರೆಗ್ಯುಲರ್ ಮಾಡ್ಕೊತೀನಿ. ಯಾಕೆಂತಂದರೆ ಈಗ ನಾವು ಹಿತ್ತಳದೇನಾದರೂ ಇಟ್ಟರೆ ಅಂತಂದರೆ ಅದು ಬೇಗ ಗಲೀಜಾಗ್ತಾ ಇರುತ್ತೆ. ಸೊ ಈ ಥರ ಮಣ್ಣಿಂದು ಹುಡ್ಲಿ ಬೌಲ್ ಇಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲೇ ನೋಡಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಮನೆಯಲ್ಲೇ ಒರೆಸಿ ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ಒರೆಸಿ ಕ್ಲೀನ್ ಮಾಡೋಷ್ಟರಲ್ಲಿ 3:45 ಆಗಿತ್ತು. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರೆ ಭಯ, ಒಬ್ಬಳಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಅಷ್ಟು ಕತ್ಲಲ್ಲಿ ಯಾರೂ ಇರೋದಿಲ್ಲಲ್ಲ. ಅದಕ್ಕೆ ಫಸ್ಟ್ ಮನೆಯಲ್ಲೇ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ನಾನು ಮಂಡೇ ಆಲ್ಮೋಸ್ಟ್ ವೈಟ್ ಡ್ರೆಸ್ಸೇ ಹಾಕ್ಕೊತೀನಿ, ಮಂಡೇ ಮತ್ತು ಫ್ರೈಡೇ. ಸೊ ನೆನ್ನೆ ಇಟ್ಟಿದ್ದೆಲ್ಲ ನೀಟಾಗಿ ನೈವೇದ್ಯನ ತೆಗೆದುಬಿಡೋಣ ಅಂತಂದ್ಬಿಟ್ಟು ದೇವ್ರ ಮನೆಗೆ ಹೋಗಿ ಹಳೆ ಹೂಗಳೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ನನಗೆ ನಮ್ಮ ಕ್ಯಾಟು ಓಡಾಡ್ತಾ ಇತ್ತು, ಬಟ್ ನನಗೆ ಆ ಥರ ಏನೂ ಅನಿಸಿಲ್ಲ. ಬಟ್ ನಾನು ವೀಡಿಯೋದಲ್ಲಿ ನೋಡಬೇಕಾದ್ರೆ ಅದ್ರ ಬಾಲ ಒಂಥರ ಹಾವಿನ ಥರ ಬಂತು. ನಂಗೆ ತುಂಬಾ ಭಯ ಆಗೋಯ್ತು. ನೀವು ಗಮನಿಸಿ ಬೇಕಿದ್ರೆ, ಸಡನ್ನಾಗಿ ನೋಡಿದ್ರೆ ಆ ಥರ ಅನಿಸುತ್ತೆ. ಇನ್ನು ನಿನ್ನೆ ಅಮ್ಮ ಊರಿಗೆ ಹೋಗಿದ್ದೆ ಸಂಡೇ. ಸೊ ಅಮ್ಮ ನನಗೆ ಮಲ್ಲಿಗೆ ಹೂವು ಮತ್ತು ಗನಿಗಿಲೆ ಹೂವನ್ನ ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲ ಅಲ್ಲೇ ಕಟ್ಕೊಂಡು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ. ನಮ್ಮ ಮನೇಲಿ ತೊಗೊಂಡು ಬಂದು ಒಬ್ಬಳೇ ಕಟ್ಟೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಆರುಷಿ ತುಂಬ ಹಿಂಸೆ ಕೊಡ್ತಾಳೆ, ಕಾಟ ಕೊಡ್ತಾ ಇರ್ತಾಳೆ, ಹೂವನ್ನೆಲ್ಲ ತುಂಬ ವೇಸ್ಟ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಅಲ್ಲೇ ಎಲ್ಲ ನೀಟಾಗಿ ಹೂವನ್ನೆಲ್ಲ ಪೋಣಿಸ್ಕೊಂಡು ತೊಗೊಂಡು ಬಂದಿದ್ದೆ ಸಂಜೆ ಬರಬೇಕಾದ್ರೇ. ತುಂಬ ಚೆನ್ನಾಗಿತ್ತು ಮಲ್ಲಿಗೆ ಹೂವು. ಬಟ್ ಮಾರ್ಕೆಟಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಗನಿಗಿಲೆ ಹೂವಿಂದೆಲ್ಲ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಇನ್ನೇನು ನೆಕ್ಸ್ಟ್ ಮತ್ತೆ ಬುಧವಾರ ಗುರು ಪೂರ್ಣಿಮಾ ಬೇರೆ ಬರ್ತಾ ಇದೆ. ಅವತ್ತಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಳ್ಳಿ. ಮಕ್ಕಳಿರೋ ಮನೆಯಲ್ಲಿ ಗುರು ಪೂರ್ಣಿಮೆನ ತಪ್ಪದೆ ಆಚರಣೆ ಮಾಡಲೇಬೇಕು. 21, 30 ಈ ಥರ 3 ನಂಬರಲ್ಲಿ ಯಾರು ಹುಟ್ಟಿರ್ತಾರಲ್ಲ 12. ಸೊ ಅವ್ರಿಗೆಲ್ಲನೂ ಗುರುನೇ ಅವ್ರಿಗೆ ಅನುಗ್ರಹ ಬೇಕಾಗುತ್ತೆ. ಸೊ ಅಂಥವರು ತಪ್ಪದೆ ಮಾಡ್ಕೊಳ್ಳಿ. ನಾನು ಆರುಷಿ ಕೂಡ ಗುರು ಪೌರ್ಣಮಿ ದಿನವೇ ಹುಟ್ಟಿದ್ದಲ್ವ, ಅದಕ್ಕೋಸ್ಕರ ಗುರು ಪೌರ್ಣಮಿನ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಕೊತೀನಿ. ಅದರಲ್ಲೂ ಈ ಸರಿ ನನಗೆ ದಕ್ಷಿಣಾಮೂರ್ತಿಗಳೇ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಹಾಗಾಗಿ ನಾನು ಶಿವನ ಮತ್ತೊಂದು ಸ್ವರೂಪ ಅಂತಲೇ ಹೇಳಬಹುದಲ್ವ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಚೆನ್ನಾಗಿ ಮಾಡ್ಕೊತೀನಿ. ಇಷ್ಟ ಆಗುತ್ತೋ ಅಷ್ಟು. ನಾನು ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಹೂಗಳನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಅದಾದ್ಮೇಲೆ ಅಲಂಕಾರ ಪೂಜೆ ಎಲ್ಲನೂ ಆ ಟೈಮಿಗೆ ಹೆಂಗೆ ಅಲಂಕಾರ ಮಾಡ್ಕೋಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ
ಮಾಡ್ಕೋತಾ ಇರ್ತೀನಿ. ಇನ್ನು ನಾನು ದೀಪಗಳು ಅಷ್ಟೇ ಎವ್ರಿಡೇ ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ. ವೀಕ್ಲಿ 2 ಡೇಸ್ ಮಾತ್ರ ನಾನು ದೀಪಗಳನ್ನ ರೆಡಿ ಅಂದರೆ ತೊಳೆದಿಟ್ಕೊಳ್ಳೋದು. ಇಲ್ಲ ಒಂದು ಸ್ಯಾಟರ್ಡೆ ತೆಗೆದು ಕ್ಲೀನ್ ಮಾಡ್ಕೊತೀನಿ, ಅಥವಾ ಮಂಡೇ ಕ್ಲೀನ್ ಮಾಡ್ಕೊತೀನಿ, ಮತ್ತು ನೆಕ್ಸ್ಟು ಶುಕ್ರವಾರಕ್ಕೆ ಕ್ಲೀನ್ ಮಾಡ್ಕೊತೀನಿ. ಇನ್ನು ಮಂಗಳವಾರ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಸರಿ. ಯಾಕೆಂತಂದರೆ ಕಾಮಾಕ್ಷಿ ಅಮ್ಮನ ದೀಪಾರಾಧನೆ ಮಾಡ್ತೀನಿ ಅಲ್ವಾ. ಸೊ ಅವತ್ತು ಮಾಮೂಲಿ ರೆಗ್ಯುಲರಾಗಿ ಹಚ್ಚೋ ದೀಪಗಳನ್ನಾದರೂ ಬಿಟ್ಟು ಮಂಗಳವಾರ ಕಾಮಾಕ್ಷಿ ಅಮ್ಮನ ದೀಪವನ್ನು ಕೂಡ ತೊಳೆದಿಟ್ಕೊಂಡು ಅಲಂಕಾರ ಮಾಡ್ಕೊಂಡು ಹೊಸದಾಗಿ ಪೂಜೆ ಮಾಡ್ಕೋತೀನಿ. ಮಂಗಳವಾರದತ್ತು ಕಾಮಾಕ್ಷಿ ಅಮ್ಮನವರ ದೀಪಾರಾಧನೆ ತುಂಬ ವಿಶಿಷ್ಟವಾದಂತಹ ಒಂದು ಮಹತ್ವನೇ ಇದೆ ಅಂತ ಹೇಳ್ಬೋದು. ಇನ್ನು ತುಂಬ ದಿನ ಆಗಿತ್ತು ಶಿವನ ಪೂರ್ತಿ ಕುಟುಂಬಕ್ಕೆ, ಅಂದರೆ ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯವ್ರಿಗೆಲ್ಲನೂ ಅಭಿಷೇಕ ಮಾಡಿ ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬ ನನ್ನ ಲೈಫಲ್ಲಿ ನಾನು ಬದಲಾವಣೆ ಕಂಡಿದ್ದು, ತುಂಬ ಸಫರ್ನ ಕಂಡಿದ್ದೆಲ್ಲನೂ ಶಿವನಿಂದನೇ ಅಂತಲೇ ಹೇಳಬಹುದು. ಬಟ್ ನಾನು ಯಾವಾಗ ತುಂಬ ಶಿವನನ್ನು ಆರಾಧನೆ ಪೂಜೆ ಮಾಡ್ತಾ ಇದ್ನಲ್ಲ, ಸೊ ಆಗ ನಾನು ತುಂಬ ಚೆನ್ನಾಗಿದ್ದೆ. ಸ್ವಲ್ಪ ಕಷ್ಟ ಬಂದ್ರೂ ಸಾಲ್ವ್ ಮಾಡ್ಕೊತಾ ಇದ್ದೆ, ಮತ್ತು ಅದಕ್ಕಿಂತ ನನಗೆ ಬೆಟರಾಗಿ ಬೆಸ್ಟಾಗಿ ಸಿಗ್ತಾಯಿತ್ತು. ಸೊ ಯಾಕೋ ಇಷ್ಟೆಲ್ಲ ಮಾಡಿದ್ರೂ ಯಾಕೋ ನನ್ನ ಲೈಫಲ್ಲಿ ಶಿವ ಈ ಥರ ಎಲ್ಲ ಸ್ವಲ್ಪ ಎಡವಟ್ಟುಗಳನ್ನ ಕೊಡ್ತಾನೆ ಇರ್ತಾನೆ, ಪರೀಕ್ಷೆ ಮಾಡ್ತಾನೋ ಅಥವಾ ಮತ್ತೊಂದೇನೋ ಏನೋ ಅಂತ ಹೇಳಿ ಅನ್ಕೊತ ಬೇಜಾರಾಗ್ತಾಯಿತ್ತು. ಎಷ್ಟೇ ಆಗಲಿ ನನ್ನ ಆರಾಧ್ಯ ದೈವ ನನ್ನ ಜೀವನ ಸರಿ ಮಾಡಿ ನನಗೆ ಮತ್ತೊಂದು ಪುನರ್ಜನ್ಮ ಕೊಟ್ಟಂಥದ್ದು ನನ್ನ ಪರಮೇಶ್ವರ. ಸೊ ಸ್ವಲ್ಪ ಬೇಜಾರಿದ್ರೂ ಭಕ್ತಿನಲ್ಲಿ ಪ್ರೀತಿಯಲ್ಲಿ ಏನೂ ಕಡಿಮೆ ಆಗಲಿಲ್ಲ. ಸೊ ಅದಕ್ಕೆಲ್ಲದಕ್ಕೇ ಜಾಸ್ತಿನೇ ಇದೆ. ಅಂದರೆ ನಾನು ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಇವಾಗ ವ್ಯಕ್ತಿಗಳೇ ಆಗಲಿ ಭಗವಂತನೇ ಆಗಲಿ ತುಂಬ ನಂಬಿದ್ರಂತ ಯಾವುದಾದ್ರು ಒಂದು ಸ್ವಲ್ಪ ಎಡವಟ್ಟಾದರೂ ನಮ್ಮ ಮನಸ್ಸಿಗೆ ಹೆಂಗೆ ಬೇಜಾರಾಗುತ್ತಲ್ಲ. ಸೊ ನನ್ನ ಪರಮೇಶ್ವರನ ವಿಚಾರದಲ್ಲಿ ಕೂಡ ಒಂದು ಸ್ವಲ್ಪ ಹಾಗೇ ಅಷ್ಟೇ, ಎಲ್ಲೋ ಒಂದು ಸ್ವಲ್ಪ ಬೇಜಾರು ಇತ್ತು. ಬಟ್ ಹೀಗಿಲ್ಲ. ನನಗೆ ಹರಿಓಂ ಅಂದರೆ ಹರ ನನಗೆ ಇಬ್ಬರು ಬೇಕು, ನನಗೊಬ್ಬರಿಬ್ಬರು ಇಷ್ಟನೇ. ಅವ್ರು ಇಲ್ಲದೇ ಇದ್ದರೆ ನನ್ನ ಲೈಫು ನಿಜವಾಗ್ಲೂ ಸ್ಪಾಯ್ಲ್, ಏನೂ ಇಲ್ಲ ಅವ್ರು ಇಲ್ಲದೇ ಇದ್ದರೆ. ಸೊ ಅಭಿಷೇಕ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅಭಿಷೇಕ ಮಾಡೋದಕ್ಕೆ ನಾನು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ವೀಳ್ಯದೆಲೆನ ಇಟ್ಕೊಂಡಿದ್ದೀನಿ. ಅಲ್ಲಿ ಶಿವ, ಅನ್ನಪೂರ್ಣೇಶ್ವರಿ ಅಮ್ಮನವರು, ಗಣಪತಿ, ಶ್ರೀಚಕ್ರ, ಸುಬ್ರಹ್ಮಣ್ಯ ಈ 4 ಜನ ಕೂಡ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಇಟ್ಕೊಂಡು ಶಿವನ ಕುಟುಂಬ ಪರಿವಾರವನ್ನು ಅಭಿಷೇಕ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ನಾನು ಒಂದು ಸರಿ ಮಾಡಿದ್ದೀನಿ, ಆಗಾಗ ಶಿವನಿಗೆ ಮಾತ್ರ ನಾನು ಮಾಡ್ಕೊತಾ ಇರ್ತೀನಿ. ಬಟ್ ನಾನು ಶಿವ ಪಾರ್ವತಿ ಅಂದರೆ ಕುಟುಂಬ ಸಮೇತ ನಾನು ಪೂಜೆ ಮಾಡಿದಾಗ ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ಒಂದು ಒಳ್ಳೆ ರಿಸಲ್ಟು, ಆ ಒಂದು ವೀಕ್ ಪೂರ್ತಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸು. ಸೊ ಈ ಥರ ನನಗೆ ಅನಿಸಿದೆ. ಸೊ ಅದಕ್ಕೋಸ್ಕರ ಇನ್ಮೇಲೆ ರೆಗ್ಯುಲರಾಗಿ ಎಷ್ಟೇ ಕೆಲಸ ಇದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಾರಾಧನೆ ಮಾಡಬೇಕು ಅಂತಂದ್ಬಿಟ್ಟು ಎವ್ರಿ ಮಂಡೇ ಮತ್ತು ಪ್ರದೋಷದಲ್ಲಿ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಈ ಚಾತುರ್ಮಾಸ್ಯದಲ್ಲಿ ಫಸ್ಟ್ ಸೋಮವಾರದಿಂದಲೇ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಪೂಜೆ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನೋಡಿ ಪುಡ್ಲಿ ಬೌಲ್ ಇಷ್ಟು ಚೆನ್ನಾಗಿದೆಯಲ್ಲ. ಫ್ಲವರ್ ಕೂಡ ನಾನು ನಮ್ಮ ಮನೆ ಹತ್ರ ಇರೋ ಆಂಟಿ ಕೊಟ್ಟಿದ್ದರು. ಸೊ ಅದರಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಬೊಕ್ಕೆ ಥರ ತುಂಬ ಚೆನ್ನಾಗಿ ಅನಿಸ್ತೆ ನನಗಂತೂ. ಒಂದೊಳ್ಳೆ ಗುಡ್ ವೈಬ್ ಫೀಲ್ ಬರ್ತಾಯಿತ್ತು ಮನೆಯಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನೋಡಿ ಅಭಿಷೇಕ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ಶುದ್ಧೋದಕ ಸ್ನಾನ ಮಾಡಬೇಕು. ಅಂದರೆ ನೀರಿನಿಂದ ಒಂದು ಸ್ವಲ್ಪ ನೀರನ್ನು ಹಾಕಿ ಇದು ಶುದ್ಧೋದಕ ಸ್ನಾನ ಅಂತ ಹೇಳಿಬಿಟ್ಟು ಮಾಡಿ ಆನಂತರ ನಾವು ಅಭಿಷೇಕವನ್ನು ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಫಸ್ಟು ಒಂದು ಸ್ವಲ್ಪ ನೀರನ್ನ ತೊಗೊಂಡು ಶುದ್ಧೋದಕ ಸ್ನಾನ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾವು ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ಎಲ್ಲನೂ ಅಷ್ಟೇ ನೀಟಾಗಿ ವಿಗ್ರಹಗಳನ್ನು ತೊಳೆದು ಇಟ್ಕೊಂಡಿರ್ಬೇಕು ನಾವು. ಸೊ ಅದಾದಮೇಲೆ ನಾವು ಅಭಿಷೇಕ ಯಾರೇ ಮಾಡಿದ್ರೂ ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಇದನ್ನು ತಪ್ಪಿಸಲೇಬಾರ್ದು. ಸೊ ಈ ಸಂಕಲ್ಪ ಮಾಡಿಕೊಂಡು ನಾವು ಶಿವಾರಾಧನೆಯನ್ನು ಮಾಡಬೇಕು ಮತ್ತು ಅಭಿಷೇಕವನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಬಿಲ್ವಪತ್ರೆಯನ್ನು ತೊಗೊಂಡು ಅಥವಾ ಒಂದು ವೈಟ್ ಹೂವನ್ನು ತೊಗೊಂಡು ನಿಮ್ಮ ಮನೆಯವರ ಹೆಸರು, ನಿಮ್ಮ ಮಕ್ಕಳ ಹೆಸರು, ನಕ್ಷತ್ರ, ರಾಶಿ ಇದನ್ನೆಲ್ಲ ಹೇಳ್ಕೊಂಡ್ಬಿಟ್ಟು ಮೃತ್ಯುಂಜಯಾಯ ಮಂತ್ರವನ್ನು ಹೇಳ್ಕೊಳ್ಬೇಕು. ಅಂದರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ
ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ ಅಂತ ಹೇಳಿ. ಇದು ಶಿವನ ಅಪಮೃತ್ಯುವಿನ ಮಂತ್ರ. ಮತ್ತೊಂದು ನಮಗೆಲ್ಲರಿಗೂ ಗೊತ್ತೇ ಇದೆ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮೋಕ್ಷೇ ಯಮಾಮೃತತ್. ಇವೆರಡೂ ಅಷ್ಟೇ ತುಂಬಾ ಶಕ್ತಿಶಾಲಿ. ಅದರಲ್ಲೂ ಶಿವನ ಒಂದು ಮೃತ್ಯುಂಜಯ ಮಂತ್ರದಷ್ಟೇ ಶಕ್ತಿಶಾಲಿ. ಮತ್ತು ಈ ಒಂದು ಅಪಮೃತ್ಯುವಿನ ಭಯವನ್ನು ಹೋಗಲಾಡಿಸುವುದೇ ಇದೆ. ನಾನು ಹೇಳಿದ್ನಲ್ಲ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ ಅಂತ ಹೇಳಿ ಈ ಒಂದು ಮಂತ್ರವನ್ನು ಕೈಯಲ್ಲಿ ಬಿಲ್ವಪತ್ರೆನ ಇಟ್ಕೊಂಡು 11 ಸಾರಿ ಹೇಳಿ ಶಿವನ ಹತ್ರ ಇಟ್ಟು ನಂತರ ನಾವು ಕ್ಷೀರಾಭಿಷೇಕ ಮಾಡಬೇಕು. ಅಂದರೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ನೀವು ಬರೀ ಶಿವನಿಗೆ ಮಾಡ್ಕೋತೀನಿ ಸಿಂಗಲ್ ಆಗಿ ಅಂತಂದು ಮಾಡ್ಕೊಳ್ಬಹುದು. ಆದರೆ ಕುಟುಂಬ ಪರಿವಾರ ಸಮೇತರಾಗಿ ನಾವು ಮಾಡೋದ್ರಿಂದ ಅವರ ಕುಟುಂಬ ಸಮೇತರಾಗಿ ನಮಗೆ ಆಶೀರ್ವಾದ ಅಂತ ಅನ್ನೋದು ಸಿಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನೋಡಿ, ಫಸ್ಟು ನಾವು ಅಭಿಷೇಕ ಅಂದರೆ ಯಾವುದರಲ್ಲೇ ಅಭಿಷೇಕ ಮಾಡಿದ್ರೂ ನಾನು ಬರೀ ಕ್ಷೀರಾಭಿಷೇಕ ಮಾತ್ರ ಮಾಡ್ಕೋತಾ ಇದ್ದೀನಿ. ಕ್ಷೀರಾಭಿಷೇಕ ಮಾಡಿದ್ದಾದ ನಂತರ ಊದ್ಬತ್ತಿಯಿಂದ ಒಂದು ಸಾರಿ ಪೂಜೆ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೊಂದು ಸಾರಿ ನಾವು ನೀರಿನಿಂದ ಅಭಿಷೇಕವನ್ನು ಮತ್ತು ಶುದ್ಧೋದಕ ಸ್ನಾನವನ್ನು ನಾವು ಮಾಡಿಸ್ಬೇಕಾಗುತ್ತೆ. ಈಗ ನೋಡಿ, ಪೂಜೆ ಮತ್ತು ಒಂದು ಸಾರಿ ಧೂಪ ಊದ್ಬತ್ತಿನ ತೋರಿಸಿ ಮತ್ತೊಂದು ಸಾರಿ ಈಗ ನಾನು ಅಭಿಷೇಕ ಅಂದರೆ ನೀರಿಂದ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡಿಕೊಂಡಾಗ ಮಧ್ಯದಲ್ಲಿ ಪ್ರತಿಯೊಂದು ನಾವು ಅಭಿಷೇಕ ಮಾಡಿದ ನಂತರ ಗ್ಯಾಪ್ ಬರುತ್ತಲ್ಲ, ಸೊ ಆಗ ನಾವು ಊದ್ಬತ್ತಿಯಿಂದ ಪೂಜೆ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೂಜೆ ಮಾಡ್ಕೊಳ್ಬೇಕು. ಸೊ ಇದು ನಿಯಮಗಳು. ಮತ್ತು ಇನ್ನೊಂದೇನು ಅಂತಂದರೆ, ನಾವು ಯಾವುದೇ ದೇವರಿಗೆ ಇರ್ಬೋದು ಅಥವಾ ಶಿವನಿಗೆ ನಾವು ಅಭಿಷೇಕವನ್ನು ಮಾಡೋ ಟೈಮಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ಜಾಗದಿಂದಲೂ ವಾಯು ಹೊರಗಡೆ ಬರಬಾರ್ದು. ಬಾಯಿಯಿಂದ ಹಾಕ್ಕೊಳ್ಳಿಕ್ಕೆ ಆಗಿರ್ಬೋದು ಅಥವಾ ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲೂ ಕೂಡ ನಮ್ಮ ಬಾಡಿಯಿಂದ ಗಾಳಿ ಹೊರಗಡೆ ಬರಬಾರ್ದು. ಸೊ ಆ ರೀತಿ ಅಭಿಷೇಕ ಮಾಡ್ಕೊಳ್ಬೇಕು. ಇನ್ನು ನಾನು ಇವತ್ತು ಶಿವನಿಗೆ ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಾಯಿದ್ದೀನಿ. ತುಂಬ ಕಠಿಣವಾದ ಕೆಟ್ಟ ಪರಿಸ್ಥಿತಿಯಿಂದ, ಏನೂ ಇಲ್ಲದೆ ಇರೋ ಒಂದು ಸ್ಥಿತಿಯಿಂದ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಈ ತೆಂಗಿನಕಾಯಿ ದೀಪಾರಾಧನೆಗೆ ಇದೆ ಅಂತೆ. ಅಂದರೆ ನಂಬಿಕೆ ಅನ್ನೋದಷ್ಟೇ ತುಂಬ ಜನ ಮಾಡಿ ಈ ಒಂದು 100% ಅಷ್ಟು ಶಕ್ತಿಶಾಲಿ. ಪ್ರತಿ ಸೋಮವಾರ ಈ ರೀತಿ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ನಾವಿಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವೋ, ನಾವಿಷ್ಟು ಕಷ್ಟಗಳನ್ನ ಎದುರಿಸ್ತಾ ಇರ್ತೀವಿ ನೋಡಿ. ಸೊ ಅದೆಲ್ಲದಕ್ಕೂ ಪರಿಹಾರ ಕೊಡುತ್ತೆ ಶಿವನಿಗೆ ನಾವು ಮಾಡುವಂತಹ ಈ ಒಂದು ತೆಂಗಿನಕಾಯಿ ದೀಪಾರಾಧನೆ. ಖಂಡಿತ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಅವಶ್ಯಕತೆ ಇದೆ ಜೀವನದಲ್ಲಿ ಅಂತಂದರೆ ಮಾಡ್ತಾ ಹೋದಂತೆ ನಮ್ಮ ಲೈಫು ಒಂದು ಮಟ್ಟಕ್ಕೆ ಹೋಗ್ತಾ ಇರುತ್ತೆ. ಓಕೆನಾ? ಇದು ಒಂದು ಶಕ್ತಿಶಾಲಿತ ದೀಪಾರಾಧನೆ ಅಂತಲೇ ಹೇಳ್ಬೋದು. ಒಂದು ತಟ್ಟೆ ಅದು ಒಂದು ಬೌಲ್ ಇಟ್ಕೊಳ್ಳಿ, ಅಕ್ಕಿ ಹಾಕಿ. ಸೊ ಅಕ್ಕಿ ಮೇಲೆ ನೀವು ತೆಂಗಿನಕಾಯಿನ ಹಡ್ದ ಇಡಬೇಕು. ಅಂದರೆ 3 ಕಣ್ಣು ಇರುತ್ತಲ್ಲ, ಆ 3 ಕಣ್ಣು ಇಡೋ ಕಡೆ ಶಿವನಿಗೆ ದೀಪಾರಾಧನೆಯನ್ನು ಮಾಡಬೇಕು. 3 ಬತ್ತಿ ಹಾಕಿ, ತುಪ್ಪವನ್ನು ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ಇನ್ನು ನಾನಿಲ್ಲಿ ಶಿವನ 12 ನಾಮಗಳು ಮತ್ತು 8 ನಾಮಗಳು ಇದೆಲ್ಲ ಹೇಳ್ಕೊಂಡು ಅರ್ಚನೆ ಮಾಡ್ಕೋತಾ ಇದ್ದೀನಿ. ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಎಲ್ಲ ಒಂದು ಶ್ಲೋಕಗಳನ್ನ ಹೇಳ್ಕೊಂಡು ಫಸ್ಟ್ ಅರ್ಚನೆ ಮಾಡ್ಕೊಂಬೇಡಿ, ಸಂಕಲ್ಪವನ್ನು ಹೇಳ್ಕೊಂಡು ಅರ್ಚನೆ ಮಾಡ್ಕೊಂಬೇಡಿ. ಅದಾದಮೇಲೆ ನಾನು ಮತ್ತೊಂದು ಶಿವನ ಮೃತ್ಯುಂಜಯ ಮಂತ್ರವನ್ನು ಕೂಡ ಹೇಳ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹೇಳ್ಕೊಂಡಿದ್ದಾದ ನಂತರ ನಾವು ಶಿವನ ಒಂದು ಅಷ್ಟೋತ್ತರಗಳನ್ನ ಹೇಳ್ಕೊಂಡು ವಿಭೂತಿಯಿಂದನೇ ಅರ್ಚನೆ ಮಾಡ್ತೀನಿ. ಶಿವನಿಗೆ ನೀರಿಂದ ಅಭಿಷೇಕ ಮಾಡಿಬಿಟ್ಟು ಒಂದು ಸ್ವಲ್ಪ ವಿಭೂತಿಯಿಂದ ನಾವು ಅರ್ಚನೆ ಮಾಡಿಬಿಟ್ಟು ವಿಭೂತಿಯನ್ನು ಹಾಕಿ ಅರ್ಚನೆ ಮಾಡಿಬಿಟ್ರೆ ಸಾಕು. ಅದಿಷ್ಟೋ ಪರಮೇಶ್ವರ ನಮ್ಮ ಭಕ್ತಿಗೆ ಹೊಲಿದು ಬಿಡ್ತಾನಂತೆ. ಸೊ ಅಷ್ಟು ಬೇಗನೆ ಹೊಲಿಯುವಂಥದ್ದು ಶಿವ ನಮ್ಮ ಭಕ್ತಿಗೆ. ಪ್ರತಿ ಒಬ್ಬರ ಒಂದು ಹಿಂದಿನ ಕಾಲದಲ್ಲಿ ರಾಕ್ಷಸರು ಶಿವನ ಕುರಿತು ತಪಸ್ಸನ್ನು ಮಾಡಿರ್ತಾರಲ್ಲ, ಇಷ್ಟು ಕೆಟ್ಟ ರಾಕ್ಷಸರು ಇರ್ಬೋದು, ಯಾರೇ ಇದ್ರೂ ಶಿವ ಏನು ವರ ಅವ್ರು ಕೇಳ್ತಾನೋ ಅದನ್ನು ಅಸ್ತು ಅಂತಲೇ ಅಂದ್ಬಿಡ್ತಾನೆ. ಸೊ ಅಷ್ಟು ಶಕ್ತಿಶಾಲಿ ಶಿವಾರಾಧನೆ, ಶಿವನ ಒಂದು ವಿಭೂತಿ ಪವಾಡ ಇದೆಲ್ಲನೂ ಅಷ್ಟೇ. ಬಟ್ ನಮ್ಮದವ್ರನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ. ನೋಡಿ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋದಲ್ಲಿ ಫುಲ್ಲು ಲೈಟು
ಈ ಥರ ಡಾರ್ಕ್ ಆಗೋಯಿತು. ಸೊ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವಿಡಿಯೋದಲ್ಲಿ. ಬರೀ ದೀಪದ ಬೆಳಕಲ್ಲಿ ಶಿವನನ್ನು ನೋಡೋ ಥರ ಅನಿಸ್ತಾ ಇದೆ ಅಲ್ವಾ. ಸೊ ತುಂಬ ಜನ ನೋಡಿ ಶಿವನಿಗೆ ಅಭಿಷೇಕ ಮಾಡಿ, ತೆಂಗಿನಕಾಯಿ ದೀಪಾರಾಧನೆ ಮಾಡಿ, ಮತ್ತು ದತ್ತೂರಿಕಾಯಿ ದೀಪಾರಾಧನೆಯನ್ನು ಮಾಡಿ ತುಂಬ ಜನ ಲೈಫಲ್ಲಿ ಸಕ್ಸಸ್ನ ಪಡ್ಕೊಂಡಿರ್ತಾರೆ. ಯಾರು 1 ತಿಂಗಳು 2 ತಿಂಗಳು ಕಂಟಿನ್ಯೂಸ್ ಆಗಿ ಶಿವನಿಗೆ ನೀರಿಂದ ಅಭಿಷೇಕ ಮಾಡ್ತಾರೆ ನೋಡಿ, ನೀರಿಂದ ಪ್ರತಿನಿತ್ಯ ಮಾಡಬೇಕು. ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿ ನಂತರ ಒಂದು ಸ್ವಲ್ಪ ವಿಭೂತಿಯನ್ನು ಹಾಕಿ ಅರ್ಚನೆ ಮಾಡ್ಕೊಂಬಿಟ್ರೆ ಸಾಕು. ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು 108 ಸಾರಿ ಹೇಳ್ಕೊಂಬಿಟ್ರೆ ಸಾಕು. ಇಷ್ಟೊಂದು ಜನ ತಮ್ಮ ಲೈಫ್ನ ಬದಲಾಯಿಸ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ. ಅಭಿಷೇಕ ನಾವು ಮಾಡಿರ್ತೀವಲ್ಲ ನೀರಿಂದ, ಆ ನೀರನ್ನು ಎವ್ರಿ ಡೇ ಕುಡಿತಾ ಬರ್ತಾಯಿದ್ರಂತೆ 1 ಮಂತ್ ಪೂರ್ತಿಯಾಗಿ. ಅಂದರೆ ಅವ್ರಿಗೆ 7 ಇಯರ್ಸ್ ಆಗಿದೆ ಮದುವೆ ಆಗಿ ಮಕ್ಕಳಾಗಲಿಲ್ಲ. ಅವರೇನು ಮಾಡಿದ್ದಾರೆ, ಶಿವನ ಈ ರೀತಿ ಒಂದು ವಿಡಿಯೋನ ನೋಡಿಬಿಟ್ಟು 1 ತಿಂಗಳು ಪೂರ್ತಿ ಕಂಟಿನ್ಯೂಸ್ ಆಗಿ ಏನು ಮಾಡಿದ್ದಾರೆ, ಶಿವನಿಗೆ ಎವ್ರಿ ಡೇ ನೀರಿಂದ ಅಭಿಷೇಕ ಮಾಡೋದು, ಆ ನೀರನ್ನು ಅವರೇ ಪ್ರಸಾದವಾಗಿ ಕುಡಿಯೋದು. ಸೊ ಈ ರೀತಿ 1 ತಿಂಗಳು ಕುಡಿದಿದ್ದಾರೆ. ಕುಡಿತಾ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಎಷ್ಟು ಶಕ್ತಿಶಾಲಿ ಇರಬೇಕು ನೀವೇ ಜಸ್ಟ್ ಥಿಂಕ್ ಮಾಡಿ. ನಮ್ಮ ಜೀವನದ ಹಣೆ ಬರಹವನ್ನು ಬದಲಾಯಿಸೋ ಶಕ್ತಿ ಇರೋದು ಕೇವಲ ಶಿವನಿಗೆ ಮಾತ್ರನೇ, ಅಷ್ಟು ಶಕ್ತಿಶಾಲಿ. ಸೊ ನೆಕ್ಸ್ಟು ನಾನು ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆ ಎಲ್ಲ ಮಾಡಿಕೊಂಡು ಧೂಪ ಕೊಟ್ಟು ತುಪ್ಪದ ಆರತಿ ಕೂಡ ಮಾಡಿಕೊಂಡೆ. ಮನಸ್ಸಿಗೆ ತುಂಬ ಸಮಾಧಾನ ಆಯಿತು, ಖುಷಿ ಆಯಿತು. ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ. ಇವತ್ತು ಸೋಮೇಶ್ವರ ದೇವಸ್ಥಾನಕ್ಕೆ 15 ಡೇಸ್ ಆಯಿತು ಹೋಗಿ. ಸೊ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅರುಣ್ಗೆ ಹೇಳಿದ್ದೆ, ಅವರು ಹೋಗೋಣ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಇರಬೇಕು. ಇನ್ನು ಹಾಗೆ ಆರ್ಯನಿಗೂ ಕೂಡ ಸ್ಕೂಲ್ಗೆ ಬೆಳಗ್ಗೆನೇ ನಾನು ಅವನಿಗೆ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಆಲ್ರೆಡಿ ನಾನು ಎವ್ರಿ ಡೇ ಅವನ ಕೈಲಿ ಪೂಜೆ ಕೂಡ ಮಾಡಿಸಿ, ಸೂರ್ಯನಿಗೂ ಪೂಜೆ ಮಾಡಿಸಿ, ಸೂರ್ಯನಿಗೆ ನಮಸ್ಕಾರ ಹಾಕಿ ಅವನ ಸ್ಕೂಲಿಗೆ ಕಳಿಸಿ. ಇವಾಗಿಂದ ಅವನಿಗೆ ಆಲ್ರೆಡಿ ಅದನ್ನು ಅಭ್ಯಾಸ ನಾನು ಮಾಡಿಬಿಟ್ಟಿದ್ದೀನಿ. ಸೊ ಎವ್ರಿ ಡೇ ಅವನು ಅದನ್ನು ಕೂಡ ಪಾಲಿಸ್ತಾ ಇದ್ದಾನೆ. ಅವನು ನೋಡಿ ಆರ್ಷು ಕೂಡ ಅದನ್ನೇ ಕಾಫಿ ಮಾಡ್ತಾ ಇದ್ದಾಳೆ. ಸೊ ಒಬ್ಬರು ನೋಡಿ ಒಬ್ಬರು ಇದೇ ಥರ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆವರೆಗೂ ನನ್ನ ರೊಟೀನ್ ಹೇಗಿತ್ತು, ಇದೆಲ್ಲ ಪೂಜೆ ಮುಗಿಸ್ಕೊಂಡೆ. ನಂಗೆ ತುಂಬ ಖುಷಿ ಆಯಿತು. ತುಂಬ ಕಷ್ಟ ಇದೆ ಲೈಫಲ್ಲಿ ಅಂತಂದವರು ಸೋಮವಾರ ಈ ರೀತಿ ಶಿವನ ಅಭಿಷೇಕ ಮಾಡಿ, ತೆಂಗಿನಕಾಯಿ ದೀಪಾರಾಧನೆ ಮಾಡಿ, ಅಥವಾ ಪ್ರತಿನಿತ್ಯ ಶಿವನಿಗೆ ನೀರಿಂದ ಅಭಿಷೇಕ ಮಾಡಿ ಆ ನೀರನ್ನು ತೀರ್ಥವಾಗಿ ತಗೊಳ್ಳೋಣ. ಸೊ ಆರ್ಯನ್ ಬಾಕ್ಸ್ಗೆ ಪುಳಿಯೋಗರೆ ಮಾಡಿದ್ದೆ, ಅಭಿಷೇಕ ಮಾಡಿದ್ನೆಲ್ಲ ಆ ನೀರಿಂದ ಟೀ ಮಾಡ್ಕೊತಾ ಇದ್ದೀನಿ ನಾನು, ಮಕ್ಕಳೆಲ್ಲ ಕುಡಿಯೋಣ ಅಂತ ಹೇಳಿಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.